ನಾನು ಈಶ್ವರ್ ಖಂಡ್ರೆ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾತನಾಡುತ್ತಿದ್ದೇನೆ. ನಿಮ್ಮೆಲ್ಲರಿಗೆ ಶುಭಾಶಯಗಳು. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಪ್ರತಿ 10 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಜನಗಣತಿ ನಡೆಸುತ್ತದೆ. ಆದರೆ 2021ರಲ್ಲಿ ನಡೆಯಬೇಕಿದ್ದ ಜನಗಣತಿ ಕೋವಿಡ್ನಿಂದ ನಡೆದಿರುವುದಿಲ್ಲ. ಈಗ 2 ಹಂತದಲ್ಲಿ ಜನಗಣತಿ ಆರಂಭವಾಗಿದ್ದು, ಈ ಬಾರಿ ಜನಗಣತಿ ಜೊತೆಗೆ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಅರಿಯುವ ಕೆಲಸವನ್ನು ಇವತ್ತು ನಡೀತಾ ಇದೆ. ನೀವೆಲ್ಲರೂ ನಿಖರವಾಗಿ ಮಾಹಿತಿಯನ್ನು ನೀಡುವಂತೆ ನಾನು ನನ್ನ ವತಿಯಿಂದ ತಮ್ಮೆಲ್ಲರಿಗೆ ಕೋರುತ್ತೇನೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮಾಡಲಾಗುತ್ತಿದ್ದು, ಸ್ವಯಂ ಮಾಹಿತಿಯ ದಾಖಲೀಕರಣಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ. ನೀವೆಲ್ಲರೂ http://se-census.gov.in ವೆಬ್ಸೈಟ್ನಲ್ಲಿ ನಿಮ್ಮ ಮನೆ ವಿವರಗಳನ್ನು ದಾಖಲಿಸಲು ನಾನು ಕೋರುತ್ತೇನೆ. ನಾನು ಕೂಡ ಈಗಾಗಲೇ ವೆಬ್ಸೈಟ್ ಮೂಲಕವೇ ನನ್ನ ನಿವಾಸದ ವಿವರ ದಾಖಲಿಸಿದ್ದೇನೆ. ನೀವು ಈ ವೆಬ್ಸೈಟ್ನಲ್ಲಿ ಲಾಗಿನ್ ಆದಾಗ ಸೆಲ್ಫ್ ಎನ್ಯುಮರೇಷನ್ ಪುಟ ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮದೇ ಭಾಷೆಯಲ್ಲಿ ವಿವರಗಳನ್ನು ಕೇಳುತ್ತದೆ. ಆ ಪ್ರಕಾರವಾಗಿ ನೀವು ಮಾಹಿತಿ ದಾಖಲಿಸಬಹುದು. ನೀವೆಲ್ಲರೂ ಮನೆ ಪಟ್ಟಿಯ ದಾಖಲೆ ಇವತ್ತು ಮಾಡುತ್ತೀರಿ ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳುತ್ತೀರಿ. ನಿಖರವಾಗಿ ನಿಮ್ಮ ಮಾಹಿತಿ ಕೊಡುತ್ತೀರಿ. ಇದರಿಂದ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗ್ತದೆ. ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಇದು ಬಹಳ ಸಲೀಸಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.